ದೇವರ ಮಹಾ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡಿ ತನ್ನ ಕೈಯನ್ನು ಹಿಡಿದು ಆತನು ನಮ್ಮನ್ನು ನಡೆಸ್ತಾ ಬಂದಿದ್ದಕ್ಕಾಗಿ ನಾನು ಕರ್ತನಿಗೆ ಮಹಿಮೆ ಸಲ್ಲಿಸ್ತೇನೆ. ಈ ಬುಧವಾರ ದಿವಸ ಕೂಡ ನಿಮ್ಮನ್ನೆಲ್ಲರನ್ನು ಮತ್ತೊಂದು ಸಾತಿ ಪ್ರಾರ್ಥನೆಗೆ, ಈ ಆನ್ಲೈನ್ ಪ್ರಾರ್ಥನೆಗೆ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಬನ್ನಿರಿ, ನಾವು ಒಂದೆರಡು ಹಾಡನ್ನು ಹಾಡಿ ಕರ್ತನನ್ನು ಮಹಿಮೆ ಪಡಿಸಿ ಮತ್ತು ದೇವರ ವಾಕ್ಯವನ್ನು ಕೇಳೋಣ. ಯಾಕಂದರೆ ಈ ದಿನಗಳಲ್ಲಿ ನಮಗೆ ದೇವರ ವಾಕ್ಯವನ್ನು ಕೇಳುವುದು ಬಹಳ ಅಗತ್ಯವಾಗಿದೆ. ಹೌದು, ದೇವರ ವಾಕ್ಯ ಓದುವುದು ಬಹಳ ಪ್ರಾಮುಖ್ಯವಾದದ್ದು, ಅದೇ ವಿಧವಾಗಿ ದೇವರ ವಾಕ್ಯವನ್ನು ಕೇಳುವುದು ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನಾವೆಲ್ಲರೂ ಸೇರಿ ಈಗ ನನ್ನ ಡ್ಯಾಡಿ ನೀವು ಒಳ್ಳೆಯವ, ಎಷ್ಟು ನಂಬ್ತೀರಿ ನಮ್ಮ ಡ್ಯಾಡಿ ಒಳ್ಳೆಯವನೆಂಬುದಾಗಿ? ನೀವು ನಿಜವಾಗಲೂ ಆತನು ಒಳ್ಳೆಯವನಾಗಿದ್ದಾನೆ. ನಾವೆಲ್ಲರೂ ಈ ಹಾಡನ್ನಾಡ್ತಾ ನಾವು ಕರ್ತನನ್ನು ಮಹಿಮೆ ಪಡಿಸೋರಾಗಿರೋಣ. ಥ್ಯಾಂಕ್ ಯು ಜೀಸಸ್. ಡ್ಯಾಡಿ ನೀ ಒಳ್ಳೆಯವ, ನನ್ನನೆಂದು ಕೈ ಬಿಡದೆ, ನನ್ನನೆಂದು ಅಗಲಲವೇ, ನನ್ನೆಂದು ಅಗಲಲವೇ. ನನ್ನ ಡ್ಯಾಡಿ ನೀ ಒಳ್ಳೆಯವ, ನನ್ನ ಹೆಸರೇ ಇಮ್ಮಾನುವೇ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ. ನಿನ್ನ ಕರಗಳಲ್ಲಿ ನನ್ನ ರೂಪಿಸಿ, ಆಮೆನ್, ನಿನ್ನ ಶ್ವಾಸವ ಊದಿರುವೆ, ನಿನ್ನ ಕರಗಳಲ್ಲಿ ನನ್ನ ರೂಪಿಸಿ, ನಿನ್ನ ಶ್ವಾಸವ ಊದಿರುವೆ. ನನ್ನಯ ಒಳ್ಳೆಯ ತಂದೆಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ, ನನ್ನಯ ಒಳ್ಳೆಯ ತಂದೆಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ. ನನ್ನ ಡ್ಯಾಡಿ ನೀ ಒಳ್ಳೆಯವ, ನನ್ನನೆಂದು ಕೈ ಬಿಡನಿ, ನನ್ನನೆಂದು ಅಗಲಲವೇ. ನನ್ನ ಡ್ಯಾಡಿ ನೀ ಒಳ್ಳೆಯವ, ನಿನ್ನ ಹೆಸರೇ ಇಮ್ಮಾನುವೇ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ. ಅಧಿಕಾರವೆಂಬ ಉಂಗುರ ತೊಡಿಸಿ, ಮಹಿಮೆಯೆಂಬ ವಸ್ತ್ರ ಓದಿಸಿ, ಅಧಿಕಾರವೆಂಬ ಉಂಗುರ ತೊಡಿಸಿ, ಮಹಿಮೆಯೆಂಬ ವಸ್ತ್ರ ಓದಿಸಿ, ರಕ್ಷಣೆಯೆಂಬ ಕಿರೀಟ ತೊಡಿಸಿ, ನನಗೊಂದು ಔತಣ ಸಿದ್ಧ ಮಾಡಿದೆ. ರಕ್ಷಣೆಯೆಂಬ ಕಿರೀಟ ತೊಡಿಸಿ, ನನಗೊಂದು ಔತಣ ಸಿದ್ಧ ಮಾಡಿದೆ, ನನಗೊಂದು ಔತಣ ಸಿದ್ಧ ಮಾಡಿದೆ, ನನಗೊಂದು ಔತಣ ಸಿದ್ಧ ಮಾಡಿದೆ. ನನ್ನ ಡ್ಯಾಡಿ ನೀ ಒಳ್ಳೆಯವ, ನನ್ನನೆಂದು ಕೈ ಬಿಡನಿ, ನನ್ನನೆಂದು ಅಗಲಲವೇ. ನನ್ನ ಡ್ಯಾಡಿ ನೀ ಒಳ್ಳೆಯವ, ನಿನ್ನ ಹೆಸರೇ ಇಮ್ಮಾನುವೇ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ.
ನಿನ್ನ ಸಮ್ಮುಖದಲ್ಲಿ ಎಷ್ಟೋ ಆನಂದ ಆಮೆನ್. ವಿವರಿಸಲು ಮಾತಿಲ್ಲ. ನಿನ್ನ ಸಮ್ಮುಖದಲ್ಲಿ ಎಷ್ಟೋ ಆನಂದ, ವಿವರಿಸಲು ಮಾತಿಲ್ಲ. ನನ್ನಯ ಒಳ್ಳೆಯ ಕುರುಬಾನಿನೇ, ನನ್ನಯ Yes, Lord. ಒಳ್ಳೆಯ ರಕ್ಷಕನಿನೇ, ನನ್ನಯ ಒಳ್ಳೆಯ ಕುರುಬಾನಿನೇ, ನನ್ನಯ ಒಳ್ಳೆಯ ರಕ್ಷಕನಿನೇ, ನನ್ನಯ ಒಳ್ಳೆಯ ರಕ್ಷಕನಿನೇ, ನನ್ನಯ ಒಳ್ಳೆಯ ರಕ್ಷಕನಿನೇ. ನನ್ನ ಡ್ಯಾಡಿ ನೀ ಒಳ್ಳೆಯವ, ನನ್ನನೆಂದು ಕೈ ಬಿಡೆನಿ, ನನ್ನನೆಂದು ಅಗಲಲಾರೆ. ನನ್ನ ಡ್ಯಾಡಿ ನೀ ಒಳ್ಳೆಯವ, ನಿನ್ನ ಹೆಸರೇ ಇಮ್ಮಾನುವೆ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ, ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ, ನನ್ನೊಂದಿಗಿರುವಾತನೇ. Thank you, Lord. Thank you, Jesus. Hallelujah, Lord. ನನ್ನೊಂದಿಗಿರುವಾತನೇ ಸಂತೈಸುವ ಯೇಸುವೇ. ಹಲ್ಲೆಲೂಯಾ. ಎಂದೆಂದಿಗೂ ಆತ ನಮ್ಮ ಡ್ಯಾಡಿಯಾಗಿ ನಮ್ಮ ಸಂಗಡಲೇ ಇದ್ದಾನೆ. ಅದಕ್ಕೆ ನಾವು ಇನ್ನೊಂದು ರಾಗವನ್ನು ಹೀಗೆ ಹೇಳ್ತದೆ, ಇಮ್ಮಾನುವೇಲ್, ದೇವರು ನನ್ನೊಂದಿಗೆ. ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೀವಿ, ಇಮ್ಮಾನುವೇಲ್ ಅಂದ್ರೆ ಅರ್ಥ ದೇವರು ನಮ್ಮ ಸಂಗಡ ಇದ್ದಾನೆ. ಪ್ರೇರೆ, ದೇವರು ನಮ್ಮ ಸಂಗಡ ಇರೋದು ಅದೊಂದು ಭಾವನೆ ಅಲ್ಲ, ದೇವರು ನಮ್ಮ ಸಂಗಡ ಇರೋದು ಸತ್ಯವಾಗಿದೆ. ಅದಕ್ಕೆ ನಾವೆಲ್ಲರೂ ಈ ಹಾಡನ್ನು ಹಾಡ್ತಾ ಕರ್ತನನ್ನು ಮಹಿಮೆ ಪಡಿಸ್ತಾ ಆತನ ಆರಾಧನೆಯಲ್ಲಿ ಪ್ರವೇಶಿಸೋಣ. ಹಲ್ಲೆಲೂಯಾ. Thank you, Lord. We worship you, Lord. Thank you, Lord. ಇಮ್ಮಾನುವೇ, ದೇವರು ನನ್ನೊಂದಿಗೆ, ಹಗಲು ಇರುಳು ಕಾಯುವನು, ನನ್ನೊಂದಿಗೆಂದೆಂದು ನಡೆಸುವನು. ಹಗಲು ಇರುಳು ಕಾಯುವನು, ನನ್ನನ್ನು ಎಂದೆಂದು ನಡೆಸುವನು. ಕಣ್ಣಿನ ಮಣಿಯಂತೆ ನನ್ನನು ಕಾಯುವ ಕರ್ತನು ನಿದ್ರಿಸನು. ಕಣ್ಣಿನ ಮಣಿಯಂತೆ ನನ್ನನು, ಸ್ವಾಮಿ ನಿಮಗೆ ಸ್ತೋತ್ರ, ಕಾಯುವ ಕರ್ತನು ನಿದ್ರಿಸನು. ಆತನೇ ನನ್ನ ಕೈಯನ್ನು ಹಿಡಿದು ಮುಂದೆ ಮುಂದೆ ಸಾಗಿಸುವ. ಎಲ್ಲ ನಂಬಿಕೆಯಿಂದ ಹೇಳೋಣ. ಆತನೇ ನನ್ನ ಕೈಯನ್ನು ಹಿಡಿದು ಮುಂದೆ ಮುಂದೆ ಸಾಗಿಸುವ. ಇಮ್ಮಾನುವೇ, ಇಮ್ಮಾನುವೇ, ದೇವರು ನನ್ನೊಂದಿಗೆ, ಹಗಲು ಇರುಳು ಕಾಯುವನು, ನನ್ನನ್ನು ಎಂದೆಂದು ನಡೆಸುವನು.
ನಡೆಯುವಾಗಲೂ ಭಯವೇ ಇಲ್ಲ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಭಯವೇ ಇಲ್ಲ. ಕರ್ತನೇ ನನ್ನ ಹತ್ತಿರವಿದ್ದು ಕೇಡಿನಿಂದ ತಪ್ಪಿಸು. ಎಲ್ಲರ ಹಾಡೋಣ. ಕರ್ತನೇ ನನ್ನ ಹತ್ತಿರವಿದ್ದು ಕೇಡಿನಿಂದ ತಪ್ಪಿಸುವ ಇಮ್ಮಾನುವೇ, ಇಮ್ಮಾನುವೇ. ಹಲ್ಲೆಲೂಯಾ. ದೇವರು ನನ್ನೊಂದಿಗೆ ಹಗಲು ഇരുಳು ಕಾಯುವನು. ನನ್ನನ್ನು ಎಂದೆಂದು ನಡೆಸುವನು. ಹಗಲು ഇരുಳು ಕಾಯುವನು. ನನ್ನನ್ನು ಎಂದೆಂದು ನಡೆಸುವನು. ಹೌದು ಸ್ವಾಮಿ. ವಿ ವರ್ಷಿಪ್ ಯು. ನಿನಗೆ ಆರಾಧನೆ, ನಿನಗೆ ಸ್ತುತಿಗಳಯ್ಯ, ನಿನಗೆ ಮಹಿಮೆ. ಪ್ರೀತಿಯುಳ್ಳ ಪರಲೋಕದ ತಂದೆ, ನಿನ್ನ ಮಹಾಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಜೀವಿತವು ಎಷ್ಟೋ ಧನ್ಯವಾಗಿದೆ ಸ್ವಾಮಿ. ಯಾಕಂದರೆ ನಿನ್ನ ಸಂಗಡ ನಮ್ಮ ಜೀವಿತ, ನಮ್ಮ ಸಂಗಡ ದೇವರಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮೊಂದಿಗೆ, ದೇವರು ನಮ್ಮೊಂದಿಗೆ ಹಗಲು ഇരുಳು ಕಾಯುವನು. ಇದೇ ನಮ್ಮ ಧೈರ್ಯ ಸ್ವಾಮಿ, ಇದೇ ನಮ್ಮ ಭರವಸೆ. ನನ್ನನ್ನು ಎಂದೆಂದಿಗೂ ನಡೆಸ್ತಾನೆ. ಹೆತ್ತ ತಾಯಿ ತನ್ನ ಮಲಕೂಸನ್ನು ಮರತಳು ಮರತಾಳು, ನಾನು ನಿನ್ನನ್ನು ಮರೇನಂತ ಹೇಳಿರುವಂತ ಅದ್ಭುತವಾದ ದೇವರೇ, ನಿನಗೆ ವಂದನೆಗಳು ಅಯ್ಯ. ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾವು ಭಯಪಡುವುದೇ ಇಲ್ಲ. ಪರಿಸ್ಥಿತಿಗಳೆಲ್ಲ ನಮ್ಮನ್ನು ಭಯಪಡಿಸುತ್ತಿರುವಾಗ, ಲೋಕದಲ್ಲಿ ಅನೇಕ ಸಂಗತಿಗಳನ್ನು ನಾವು ಕೇಳುತ್ತಿರುವಾಗ ನಾವು ಭಯಪಡುವುದಿಲ್ಲ ಸ್ವಾಮಿ. ಯಾಕಂದ್ರೆ ನೀನು ನಮ್ಮ ಹತ್ತಿರವಿದ್ದು ಪ್ರತಿ ಕೇಡಿನಿಂದ ತಪ್ಪಿಸಿ ಸುರಕ್ಷಿತವಾಗಿ ನಡೆಸುವ ನಮ್ಮ ಇಮ್ಮಾನುವೇಲ್, ನಮ್ಮ ತಂದೆ ಆಗಿದ್ದಕ್ಕಾಗಿ ನಿಮಗೆ ಎಲ್ಲ ಮಹಿಮೆ, ಎಲ್ಲ ಘನತೆಯನ್ನು ನಾವು ಸಮರ್ಪಿಸ್ತೇವೆ. ಕರ್ತನೀಗ ನಿನ್ನ ದಾಸನು ನಿನ್ನ ವಾಕ್ಯವನ್ನು ತರುವಾಗ ಪವಿತ್ರಾತ್ಮನು ನಮ್ಮ ಸಂಗಡ ಮಾತನಾಡು. ನಮ್ಮನ್ನು ಬಲಪಡಿಸು, ನಮ್ಮನ್ನು ಬಲಪಡಿಸು. ನಮ್ಮ ನಂಬಿಕೆ ಹೆಚ್ಚಾಗುವಂತೆ ನಿನ್ನ ದಾಸನನ್ನು ಉಪಯೋಗಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರನ್ನು ಹಾಡಿ ಆತನ ಮಹಿಮೆ ಪಡಿಸಿದ್ದೇವೆ. ಈಗ ನಾವು ಆತನ ವಾಕ್ಯಗಳನ್ನು ಕೇಳಲಿಕ್ಕೆ ಹೋಗೋಣ. ಕೇಳುವುದರ ಮೂಲಕ ನಂಬಿಕೆ ಬರ್ತದೆ. ಪ್ರಿಯರೇ, ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ನಿಮ್ಮ ನಂಬಿಕೆ ವೃದ್ಧಿಯಾಗಲಿಕ್ಕೆ ನಾನು ಅಪೊಸ್ತಲನಾಗಿದ್ದೇನೆಂಬುದಾಗಿ. ಸೊ ಅದಕ್ಕೆ ದೇವರು ಈ ದಿನ ಸಭೆಗೆ ಸೇವಕರನ್ನು ಹಾಕಿಟ್ಟಿದ್ದಾನೆಂದರೆ, ಪ್ರಿಯರೇ, ನಿಮ್ಮ ನಂಬಿಕೆಯನ್ನು ವೃದ್ಧಿ ಮಾಡಲಿಕ್ಕೆ ಬನ್ನಿರಿ. ಈ ದಿನ ನಮ್ಮ ಮಧ್ಯದಲ್ಲಿ ಆದರ್ಶ್ ಡ್ಯಾನಿಯಲ್ ಪಾಲ್ ದೇವರ ವಾಕ್ಯವನ್ನು ನಮ್ಮ ಸಂಗಡ ಹಂಚುವರಾಗಿರ್ತಾರೆ. ಸುನಂದ ಸಿಸ್ಟರ್ ನಮ್ಮನ್ನು ನಮಗೆ ಭಾಷಾಂತರ ಮಾಡುವರಾಗಿರ್ತಾರೆ. ದೇವರಿಗೆ ಸ್ತೋತ್ರ. Hallelujah. Hallelujah. God is good. ದೇವರು ಒಳ್ಳೆಯವನಾಗಿದ್ದಾನೆ. And God is good all the time. ದೇವರು ಯಾವಾಗಲೂ ಒಳ್ಳೆಯವನೇ ಆಗಿರ್ತಾನೆ. Amen. ಆಮೆನ್. Let us turn to again Hebrews 11:30. ತಿರುಗಿ ಇವತ್ತು ಸಹ ನಾವು ನಮ್ಮ ಸತ್ಯವೇದವನ್ನು ಹಿಬ್ರಿಯರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ It is the 30ನೇ last ವಚನ. time I tell about Hebrews 11:30. ಲಾಸ್ಟ್ ಟೈಮ್ ಸಹ ಇದೇ ವಾಕ್ಯದಿಂದ ನಾವು ದೇವರ ಸಂದೇಶವನ್ನು ಧ್ಯಾನ ಮಾಡಿದೆವು. 11ನೇ ಅಧ್ಯಾಯ 30ನೇ ವಚನ. By faith the wall of Jericho fell down after they had been encircled for 7 days. ನಂಬಿಕೆಯಿಂದಲೇ ಅವರು 7 ದಿವಸಗಳ ತನಕ ಯೆರಿಕೋ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು. Hebrews 11th chapter is a wonderful
example of man of faith. ಈ ಒಂದು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ನಂಬಿಕೆಯ ವೀರರ ಕುರಿತಾದ ಬರೆಯಲ್ಪಟ್ಟಂತ ಒಂದು ಅಧ್ಯಾಯವಾಗಿದೆ. New Testament authors, preachers, teachers, all taught about whole Old Testament. ಹೊಸ ಒಡಂಬಡಿಕೆಯ ಎಲ್ಲ ಸೇವಕರು, ಬೋಧಕರು, ಪ್ರಸಂಗಿಗಳು ಎಲ್ಲರೂ ಸಹ ಹಳೆಯ ಒಡಂಬಡಿಕೆಯಿಂದ ಸತ್ಯಗಳನ್ನು ಅವರು ಉಪದೇಶಿಸಿದವರಾಗಿದ್ದಾರೆ. By faith, wall of Jericho fell down after they had been circled for 7 days. ನಂಬಿಕೆಯಿಂದಲೇ ಅವರು 7 ದಿವಸಗಳ ತನಕ ಯೆರಿಕೋ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು. No man, human resource, ಯಾವ ಮನುಷ್ಯನ ಸಹಾಯವಿಲ್ಲದೆ, no any equipments, ಯಾವ ಸಾಧನಗಳು ಅಲ್ಲಿ ಇಲ್ಲದೆ, by faith it fell down. ಅದು ಬರೀ ನಂಬಿಕೆಯಿಂದಲೇ ಯೆರಿಕೋ ಗೋಡೆ ಬಿದ್ದು ಹೋಯಿತು ಎಂಬುದಾಗಿ. How faith can bring down the wall of Jericho? ಹೇಗೆ ಯೆರಿಕೋ ಗೋಡೆಗಳನ್ನು ನಂಬಿಕೆ ಕೆಳಗಡೆ ಬೀಳಿಸಿತು? The wall of Jericho was so great in height. ಯೆರಿಕೋ ಗೋಡೆ, ಆ ಕೋಟೆ ಗೋಡೆ ಅನ್ನುವಂಥದ್ದು ಅದು ಬಹಳ ಎತ್ತರವಾದಂಥ ಕೋಟೆ ಗೋಡೆಯಾಗಿತ್ತು. So breadth is so great. ಅದರ ಅಗಲ ಸಹ ಬಹಳ ದೊಡ್ಡದಾಗಿತ್ತು. And how they fell, how they can fell the wall of Jericho? ಅಷ್ಟು ದೊಡ್ಡದಾಗಿರುವಂತಹ ಯೆರಿಕೋ ಗೋಡೆಯನ್ನು ಅವರು ಹೇಗೆ ಬೀಳಿಸಿದ್ರು? By faith, by faith only. ಇಲ್ಲಿ ನಾವು ನೋಡ್ತೇವೆ ಅದು ನಂಬಿಕೆಯಿಂದ ಮಾತ್ರ ಎಂಬುದಾಗಿ. The people of the first generation of people of Israel already despised the land of Jericho. ಅಲ್ಲಿ ನಾವು ನೋಡ್ತೇವೆ ಐಗುಪ್ತ ದೇಶದಿಂದ ಬಿಟ್ಟು ಬಂದಂತ ಇಸ್ರಾಯೇಲರ ಮೊದಲ ಜನಾಂಗದಲ್ಲಿ ಆಗಾಗಲೇ ಆ ಯೆರಿಕೋ ಗೋಡೆ, ಆ ಕೋಟೆಯನ್ನು ಅವರು ಗೂಢಾಚಾರಿ ಕೆಲಸ ಮಾಡಿ ಬಂದಿದ್ದಾರೆ. They seen the wall height and they were afraid of people and they were greatly discouraged. ಅಲ್ಲಿನ ಅವರು ಆ ಯೆರಿಕೋ ಪಟ್ಟಣ, ಇಡೀ ಕಾನಾನ್ ದೇಶ ಅವರು ಸಂಚರಿಸಿ ಬಂದಿದ್ದಾರೆ. ಆ ಯೆರಿಕೋ ಗೋಡೆಯ ಒಂದು ಅದು ಅಗಲ ಎತ್ತರವನ್ನು ನೋಡಿದ್ದಾರೆ, ಅಲ್ಲಿರುವ ಜನರ ಬಲಿಷ್ಠತೆಯನ್ನು ನೋಡಿದ್ದಾರೆ. ನೋಡಿ ಅವರು ಬಹಳ ಭಯಪಟ್ಟರು, ಬಹಳ ನಿರಾಶೆ ಹೊಂದಿದವರಾಗಿದ್ರು. Because the wall is so great and the people are so wicked and bad people. ಯಾಕೆ ಅವರು ಅಷ್ಟು ನಿರಾಶೆ ಹೊಂದಿದ್ರು, ಭಯಪಟ್ಟರು ಅಂದ್ರೆ ಆ ಕೋಟೆ ಗೋಡೆಗಳು ಬಹಳ ಉನ್ನತವಾದಂತ ಕೋಟೆ ಗೋಡೆಗಳಾಗಿದ್ದವು. ಅಲ್ಲಿರುವಂತಹ ಜನರು ಬಹಳ ಕೆಟ್ಟವರು ಮತ್ತು ಬಲಿಷ್ಠರು ಆಗಿದ್ರು. And the people of Israel said that it is very impossible. ಅಲ್ಲಿ ಇಸ್ರಾಯೇಲರು ಅದನ್ನು ನೋಡಿದ ನಂತರ ಅವರು ಹೇಳಿರುವಂತಹ ಸಂಗತಿ ಏನಂದ್ರೆ ಇದನ್ನು ಸ್ವಾಧೀನ ಮಾಡಿಕೊಳ್ಳುವುದು ಅಸಾಧ್ಯ ಎಂಬುದಾಗಿ. It is not ordinary thing to go to that place and possess it. ಅವರು ಹೇಳಿದ್ರು ಇದು ಸಾಮಾನ್ಯವಾದ ಸಂಗತಿ ಅಲ್ಲ, ಅಲ್ಲಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳುವಂಥದ್ದು. And nevertheless, ಅಷ್ಟು ಮಾತ್ರವಲ್ಲ, the Jericho was the starting point. ಅಷ್ಟು ಮಾತ್ರವಲ್ಲ, ಯೆರಿಕೋ ಗೋಡೆಯೇ ಅವರು ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಲಿಕ್ಕೆ ಮೊದಲನೇ ಒಂದು ಹೆಜ್ಜೆ ಅಥವಾ ಮೊದಲನೇ ಸಂಗತಿ ಆಗಿತ್ತು. Which God had given to the people of Israelites. ಇಸ್ರಾಯೇಲರಿಗೆ ಸ್ವಾಧೀನ ಮಾಡಿಕೊಡ್ತೇನೆ ಎಂಬುದಾಗಿ ಹೇಳಿರುವಂತಹ ಕಾನಾನ್ ದೇಶಕ್ಕೆ ಯೆರಿಕೋ ಗೋಡೆ ಪ್ರಾರಂಭದ ಒಂದು ಸ್ವಾಧೀನ ಮಾಡಿಕೊಳ್ಳಬೇಕಾದ ಸಂಗತಿಯಾಗಿತ್ತು. After the people redeemed by the bondage of sin, ಅವರು ಐಗುಪ್ತ ದೇಶದಿಂದ ಅಥವಾ ಪಾಪದಿಂದ ಅವರು ಬಿಡುಗಡೆ ಹೊಂದಿದ ನಂತರ Paul tells about their journey, their crossing the Red Sea in 2 Corinthians.
ನಾವು ನೋಡ್ತೇವೆ 2ನೇ ಕೊರಂತಿಯಲ್ಲಿ ನಾವು ನೋಡ್ತೇವೆ ಪಾಪದಿಂದ ಬಿಡುಗಡೆ ಹೊಂದಿದ ನಂತರ ಅವರ ಒಂದು ಪ್ರಯಾಣ ಕೆಂಪು ಸಮುದ್ರದ ಮೂಲಕ ಬಂದಿರುವಂತಹ ಸಂಗತಿಯನ್ನು ನಾವು ನೋಡ್ತೇವೆ. And they were walking through the Red Sea. ಕೊರಂತಿ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಅವರು ಕೆಂಪು ಸಮುದ್ರದ ಮೂಲಕ ನಡೆದರು ಎಂಬುದಾಗಿ. New Testament says that they were all baptized. ಆ ಕೆಂಪು ಸಮುದ್ರದ ಮೂಲಕ ಅವರು ಬಂದಾಗ ಅದು ಅವರೆಲ್ಲರೂ ಅಲ್ಲಿ ದೀಕ್ಷಾಸ್ನಾನ ಹೊಂದಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. And they were led and guided by the Holy Spirit. ಅಷ್ಟು ಮಾತ್ರವಲ್ಲ, ಅವರು ದೇವರ ಆತ್ಮನ ಮೂಲಕ ನಡೆಸಲ್ಪಟ್ಟವರು, ಮಾರ್ಗದರ್ಶನ ಮಾಡಲ್ಪಟ್ಟಿದ್ದಾರೆ ಎಂಬುದಾಗಿ ಹೇಳಲ್ಪಟ್ಟಿದೆ. And the people of Israel again by the blood of lamb. ಅವರು ವಧಿಸಲ್ಪಟ್ಟ ಕುರಿ ರಕ್ತದಿಂದ ಬಿಡುಗಡೆ ಹೊಂದಿದರು. Having to enter into relationship with God and covenant with God. ಹೀಗೆ ಅವರು ಕುರಿಯ ರಕ್ತದಿಂದ ಅವರು ಬಿಡುಗಡೆ ಹೊಂದಿರುವಂತದ್ದು ದೇವರೊಂದಿಗೆ ಅವರ ಸಂಬಂಧವನ್ನು ಸೂಚಿಸುವಂತದ್ದಾಗಿದೆ. And leading by the Holy Spirit. ಅಷ್ಟು ಮಾತ್ರವಲ್ಲ, ಅಲ್ಲಿಂದ ದೇವರೊಂದಿಗೆ ಸಂಬಂಧ ಹೊಂದಿ ದೇವರ ಒಡಂಬಡಿಕೆಯಲ್ಲಿ ಭಾಗಿಗಳಾದಂತ ಅವರು ದೇವರ ಆತ್ಮನಿಂದ ನಡೆಸಲ್ಪಟ್ಟದ್ದನ್ನು ನೋಡ್ತೇವೆ. And they asked to enter the promised land. ಅವರು ವಾಗ್ದತ್ತ ಭೂಮಿಗೆ ಸೇರುವುದಕ್ಕೆ ಅವರು ಕೇಳಲ್ಪಟ್ಟರು. In front of people of Israel there is big wall. ಇಲ್ಲಿ ನಾವು ನೋಡ್ತೇವೆ, ಆ ರೀತಿ ದೇವರೊಂದಿಗೆ ಸಂಬಂಧ ಹೊಂದಿ ದೇವರ ಮೂಲಕ ನಡೆಸಲ್ಪಡುವಂತ ಅವರು ಈಗ ಕಾನಾನ್ ದೇಶದ ಪ್ರವೇಶ ಮಾಡಲಿಕ್ಕಿರುವಾಗ ಅವರ ಮುಂದೆ ಯೆರಿಕೋ ಗೋಡೆ ನಿಂತುಕೊಂಡಿದೆ. The people of Jericho was well organized with king and army. ಅಲ್ಲಿ ನಾವು ನೋಡ್ತೇವೆ, ಯೆರಿಕೋ ಪಟ್ಟಣ ಸಾಮಾನ್ಯವಾದದ್ದಲ್ಲ, ಅಲ್ಲಿ ಅರಸನಿದ್ದಾನೆ, ಅಲ್ಲಿ ಯುದ್ಧದ ಸೈನ್ಯವಿದೆ, ಬಹಳ ಆ ರೀತಿ ಅದೊಂದು ಆರ್ಗನೈಸ್ ಮಾಡಲ್ಪಟ್ಟಂತ ರಾಜ್ಯವದಾಗಿತ್ತು. People of Israel was very simple people, and they were just got out from Egypt. ಇಲ್ಲಿ ನಾವು ನೋಡ್ತೇವೆ, ಆದ್ರೆ ಇಸ್ರಾಯೇಲರ ನೋಡುವಾಗ ಅವರಲ್ಲಿ ಅಂತ ಆರ್ಗನೈಸೇಷನ್ ಏನು ಇರಲಿಲ್ಲ, ಅದರಲ್ಲಿ ಬಲಿಷ್ಠರು ಇರಲಿಲ್ಲ, ಶೂರರು ಇರಲಿಲ್ಲ, ಯಾವ ಯುದ್ಧ ಸಾಧನಗಳು ಅವರಲ್ಲಿ ಇರಲಿಲ್ಲ. ಅವರು ಬರೀ ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿ ಬಂದಂತ ಸಾಮಾನ್ಯ ಪ್ರಜೆಗಳಾಗಿದ್ರು. And how the great wall came down. ಆದ್ರೆ ಈ ರೀತಿ ಇರುವಾಗ ಹೇಗೆ ಇಸ್ರಾಯೇಲರ ಎದುರಿನಲ್ಲಿ ಆ ಯೆರಿಕೋ ಗೋಡೆ ಬಿದ್ದು ಹೋಯಿತು? But by God is their helper. ಅಲ್ಲಿ ನಾವು ನೋಡ್ತೇವೆ, ಅವರ ಸಹಾಯಕನಾದಂತ ದೇವರ ಮೂಲಕ ಎಂಬುದಾಗಿ. Everybody will talking about the wall. It is very difficult to fall in the wall of Jericho. ಅಲ್ಲಿ ಎಲ್ಲರ ಒಂದು ಅಭಿಪ್ರಾಯ, ಎಲ್ಲರೊಂದು ಮಾತಾಡ್ಕೊಳ್ತಿರುವಂತ ಸಂಗತಿ ಏನಂದ್ರೆ, ಈ ಯೆರಿಕೋ ಕೋಟೆ ಗೋಡೆ ಬಿದ್ದು ಹೋಗುವಂತದ್ದು ಅಸಾಧ್ಯ ಎಂಬುದಾಗಿ. God gave them very different instruction. ಅಲ್ಲಿ ಆದದ್ರಿಂದ ಅಲ್ಲಿ ದೇವರು ಒಂದು ವಿಚಿತ್ರವಾಗಿರುವಂತಹ ಒಂದು ಇನ್ಸ್ಟ್ರಕ್ಷನ್ ಅನ್ನು, ಅವ್ರಿಗೊಂದು ಆಲೋಚನೆಯನ್ನು ಮಾಡಬೇಕಾದ ಕೆಲಸವನ್ನು ಅಲ್ಲಿ ಸೂಚಿಸ್ತಾರೆ. The story we see in Joshua chapter 6. ಈ ಒಂದು ನಡೆದಂತ ಸಂಗತಿ ಯೆಹೋಶುವನ ಗ್ರಂಥ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. And 6 verse 1 to 11. ಇಲ್ಲಿ 6ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 11ನೇ ವಚನದ ತನಕ ಈ ಒಂದು ಭಾಗ ಬರೆಯಲ್ಪಟ್ಟಿದೆ. ಯೆರಿಕೋ ನಾವು ಓದಿಕೊಳ್ಳೋಣ. ಯೆರಿಕೋನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು, ಯಾರೂ ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಈ ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿಮ್ಮ ಭಟರೆಲ್ಲ 6 ದಿನಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು
ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬನು ನೆಟ್ಟಗೆ ನುಗ್ಗಬಹುದು ಎಂದು ಹೇಳಿದನು. ಆಗ ನೂನನ ಮಗನಾದ ಯೆಹೋಶುವನು ಯಾಜಕರನ್ನು ಕರೆದು ಅವರಿಗೆ, ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಹೋಗಿರಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಯೆಹೋಶುವನ ಮಂಜೂಷದ ಮುಂದೆ ನಡೆಯಲಿ ಅಂದನು. ಮತ್ತು ಅವನು ಜನರಿಗೆ, ಹೋಗಿ ಪಟ್ಟಣವನ್ನು ಸುತ್ತಿರಿ, ಯುದ್ಧ ಸನ್ನದ್ಧರೆಲ್ಲರೂ ಯೆಹೋವನ ಮಂಜೂಷದ ಮುಂದೆ ಹೋಗಲಿ ಎಂದು ಹೇಳಿದನು. ಯೆಹೋಶುವನು ಆಜ್ಞಾಪಿಸಿದಂತೆಯೇ 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಊದುತ್ತಾ ಯೆಹೋವನ ಮುಂದೆ ನಡೆದರು. ಯೆಹೋವನ ಒಡಂಬಡಿಕೆಯ ಮಂಜೂಷವು ಅವರ ಹಿಂದೆ ಹೋಯಿತು. ಯುದ್ಧ ಸನ್ನದ್ಧರಾದವರು ಕೊಂಬುಗಳನ್ನು ಊದುತ್ತಿದ್ದ ಯಾಜಕರ ಮುಂದೆ ಇದ್ದರು. ಹಿಂದನ ದಳವು ಮಂಜೂಷದ ಹಿಂದಿತ್ತು. ಕೊಂಬುಗಳನ್ನು ಊದುತ್ತಲೇ ಹೋಗುತ್ತಿದ್ದರು. ಯೆಹೋಶುವನು ಜನರಿಗೆ, ನೀವು ಈಗ ಆರ್ಭಟಿಸಬಾರದು, ನಿಮ್ಮ ಧ್ವನಿಯು ಕೇಳಿಸದಿರಲಿ, ನಿಮ್ಮ ಬಾಯಿಂದ ಒಂದು ಮಾತಾದರೂ ಹೊರಗದಿರಲಿ. ಆರ್ಭಟಿಸಿರೆಂದು ನಾನು ಹೇಳುವ ದಿನದಲ್ಲಿ ಮಾತ್ರ ಆರ್ಭಟಿಸಿರಿ ಎಂದು ಆಜ್ಞಾಪಿಸಿದನು. ಅವನು ಯೆಹೋವನ ಮಂಜೂಷವನ್ನು 1 ಸಾರಿ ಪಟ್ಟಣವನ್ನು ಸುತ್ತಿದ ಮೇಲೆ ಅವರು ತಿರುಗಿ ಪಾಳೆಯಕ್ಕೆ ಬಂದು ರಾತ್ರಿ ಕಳೆದರು. Amen. Amen. This story tells about how wall of Jericho fell down. ಇಲ್ಲಿ ನಾವು ಓದಿರುವಂತಹ ಈ ಒಂದು ವಿಷಯ ಹೇಗೆ ಯೆರಿಕೋ ಕೋಟೆ ಬಿದ್ದು ಹೋಯಿತು ಎಂಬುದರ ಕುರಿತು ಹೇಳುವಂತದ್ದಾಗಿದೆ. The people may ask to God how it can. ಒಂದು ಜನರು ಹೀಗೆ ದೇವರ ಹತ್ರ ಕೇಳಿರ್ಬೋದು, ಸ್ವಾಮಿ ಈ ಒಂದು ಯೆರಿಕೋ ಗೋಡೆ ಹೇಗೆ ಬೀಳಲಿಕ್ಕೆ ಸಾಧ್ಯ ಎಂಬುದಾಗಿ. By simply encircling for 13 times. ಜನರು ಹೀಗೆ ಎಣಿಸಿರ್ಬೋದು, 7 ಸಾರಲ್ಲಿ 13 ಸಾರಿ ಸುತ್ತಿದ್ರೆ ಅದು ಬೀಳ್ತೇತಾ ಎಂಬುದಾಗಿ. What God wanted them to do what he has said. ಜನರು ಈ ರೀತಿ ಬೇರೆ ಬೇರೆ ಆಲೋಚನೆಗಳು ಉಳ್ಳವರಾಗಿರ್ಬೋದು, ಆದರೆ ದೇವರು ಹೇಳಿರುವಂತದ್ದೇನೆಂದ್ರೆ, ನಾನು ನೀವು ಹೇಳಿದಂತೆ ನೀವು ಮಾಡಬೇಕು ಎಂಬುದಾಗಿ. He wanted them to realize it is nothing by our power. ಜನರು ಇದನ್ನು ಅರ್ಥ ಮಾಡಿಕೊಳ್ಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದ. ಅದೇನಂದ್ರೆ, ಇದು ನಮ್ಮ ಯಾವ ಶಕ್ತಿಯಿಂದ ಅಲ್ಲ ಎಂಬುದನ್ನು, but only by faith. ಇದು ನಂಬಿಕೆ ಮೂಲಕ ಮಾತ್ರ ಎಂಬುದಾಗಿ. By faith the wall of Jericho brought down. ನಂಬಿಕೆ ಮೂಲಕ ಮಾತ್ರ ಯೆರಿಕೋ ಗೋಡೆ ಬಿದ್ದು ಹೋಗ್ತೈತೆ. How the wall of Jericho brought down? What is the essence of their faith? ನಂಬಿಕೆ, ಆ ಯೆರಿಕೋ ಗೋಡೆ ಹೇಗೆ ಬಿದ್ದು ಹೋಯಿತು, ಅವರ ನಂಬಿಕೆಯ ಮಹತ್ವವೇನು? The answer is in verse 2. ಇಲ್ಲಿ ಅದರ ಒಂದು ಆ ಪ್ರಶ್ನೆಗೆ ಉತ್ತರ 2ನೇ ವಚನದಲ್ಲಿ ನಮಗೆ ಕಾಣ್ತೈತೆ. And the Lord said to Joshua, see, I have given Jericho into your hands with its king and mighty man of valor. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. Amen. Amen. See, then God says this. ದೇವರು ಯಾವಾಗಾದ್ರೆ ನೋಡು ಎಂಬುದಾಗಿ ಹೇಳ್ತಾನೋ, if he says this, ಆತನು ನೋಡು ಎಂಬುದಾಗಿ ಹೇಳುವುದಾದರೆ, the people of Jericho was in their place. ಯೆರಿಕೋ ಜನರು, people of Jericho, even though God says this, ದೇವರು ಅವ್ರು ನೋಡಿ ಎಂಬುದಾಗಿ ಹೇಳಿದಾಗ್ಯೂ, the people seeing the army of Jericho was in their place. ಅಲ್ಲಿ ಯೆರಿಕೋ ಯುದ್ಧ ವೀರರನ್ನು ಅವರು ನೋಡುವವರಾಗಿದ್ದಾರೆ. The king was there in their kingdom. ಅಲ್ಲಿ ಇರುವಂತ ಅವರ ರಾಜ್ಯದಲ್ಲಿ, ಯೆರಿಕೋ ರಾಜ್ಯದಲ್ಲಿರುವಂತ ಅರಸನನ್ನು ಇಸ್ರಾಯೇಲರು ನೋಡುವವರಾಗಿದ್ದಾರೆ. Nothing is happened. ಹಾಗೆ ನೋಡಿದ್ರೆ ಏನು ಸಹ ಸಂಭವಿಸ್ತಿರ್ಲಿಲ್ಲ. But God says this. ಆದ್ರೆ ದೇವರು ನೋಡು ಎಂಬುದಾಗಿ ಹೇಳಿದನು. What to see? ಏನು ನೋಡಬೇಕು? See means, ನೋಡು ಎಂಬುದರ ಅರ್ಥ, see is talking about what we believe.
ನೋಡುವಂಥದ್ದಂದ್ರೆ ನೀನು ಏನು ನಂಬುತ್ತಿ ಎಂಬುದನ್ನು ಮಾತಾಡುವಂಥದ್ದಾಗಿದೆ. Faith seeing is about what we believe. ನೋಡುವಂಥದ್ದು ಅಂತ ಹೇಳುವಾಗ ನಾವೇನು ನಂಬುತ್ತೇವೋ ಅದನ್ನು ನೋಡುವಂಥದ್ದಾಗಿದೆ. Faith causes him to see. ನಂಬಿಕೆ ಅನ್ನುವಂಥದ್ದು ನಮ್ಮನ್ನು ನೋಡುವಂಥದಕ್ಕೆ ನಡೆಸುತ್ತದೆ. Faith causes him to victory. ನಂಬಿಕೆ ಅನ್ನುವಂಥದ್ದು ನಮ್ಮನ್ನು ಜಯದಲ್ಲಿ ನಡೆಸುವಂಥದ್ದಾಗಿರ್ತದೆ. Faith causes him to healing. ನಂಬಿಕೆ ಅನ್ನುವಂಥದ್ದು ಸ್ವಸ್ಥತೆಯಲ್ಲಿ ನಮ್ಮನ್ನು ನಡೆಸುತ್ತದೆ. Faith causes him to deliverance. ನಂಬಿಕೆ ಅನ್ನುವಂಥದ್ದು ಬಿಡುಗಡೆಯಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ. If we can't see, we cannot have it. ಯಾವಾಗಾದ್ರೆ ನಂಬಿಕೆಯಿಂದ ನಾವು ನೋಡುವುದಿಲ್ಲವೋ ಅದನ್ನು ನಾವು ಹೊಂದಲಿಕ್ಕೆ ಸಾಧ್ಯವಿಲ್ಲ. Seeing makes difference. ನೋಡುವಂಥದ್ದು ಒಂದು ಪ್ರತ್ಯೇಕವಾಗಿರುವಂಥದ್ದಾಗಿರ್ಬೋದು. And the first generation of people of Israelites went to spy the land for 40 days. ಮೊದಲನೇ ಸಾರಿ ಆ ಕಾನಾನ್ ದೇಶವನ್ನು ಗೂಢಾಚಾರಿ ಕೆಲಸ ಮಾಡಲಿಕ್ಕೆ ಹೋದಂತ ಆ ಜನರು 40 ದಿವಸ ಆ ದೇಶವನ್ನು ಸಂಚರಿಸಿ ಬಂದರು. And 10 were brought bad report. ಅಲ್ಲಿಂದ ಬಂದಂತ 10 ಜನ ಅಲ್ಲಿನ ಆ ದೇಶದ ಕುರಿತಾಗಿ ತಪ್ಪಾದ ಮಾಹಿತಿಯನ್ನು ಅವರು ತಂದರು. And 2 were brought the different report. ಆದರೆ ಇಬ್ಬರು ಆ ಗೂಢಾಚಾರಿಗಳು ಆ ದೇಶದ ಕುರಿತಾಗಿ ಶುಭ ಸಮಾಚಾರವನ್ನು ತಂದರು. Then the 12 seen the same thing. ಅಲ್ಲಿ ಗೂಢಾಚಾರಿ ಕೆಲಸ ಮಾಡಿರುವಂತ 12 ಮಂದಿ ಒಂದೇ ದೇಶವನ್ನು ಒಂದೇ ಸಂಗತಿಗಳನ್ನು ಅವರು ನೋಡಿದವರಾಗಿದ್ರು. 10 were seeing with their natural eyes. ಅಲ್ಲಿ 10 ಜನ ಅವರ ಈ ಒಂದು ಕಣ್ಣುಗಳಿಂದ ಸಾಮಾನ್ಯವಾಗಿ ಅವರು ನೋಡಿ ಬಂದ್ರು. 2 were seeing in spiritual eyes. ಆದ್ರೆ ಶುಭ ಸಮಾಚಾರ ತಂದಿರುವಂತ ಆ ಇಬ್ಬರು ಗೂಢಾಚಾರಿಗಳು ಅವರು ತಮ್ಮ ಆತ್ಮನ ಕಣ್ಣುಗಳಿಂದ ಆ ದೇಶವನ್ನು ನೋಡಿದರು. When they see the people of Canaan and Jericho, ಆ ಕಾನಾನ್ ದೇಶದ ಜನರನ್ನು ಆ ಯೆರಿಕೋ ಪಟ್ಟಣದ ಜನರನ್ನು ಅವರು ನೋಡಿದಾಗ he sees like God sees. ಅವರು ಆ ಇಬ್ಬರು ಗೂಢಾಚಾರಿಗಳು ದೇವರು ಹೇಗೆ ನೋಡುತ್ತಾನೋ ಹಾಗೆ ಅವರು ನೋಡುವವರಾಗಿದ್ರು. The God had given this place, he thinks like that. ದೇವರು ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆಂಬುದಾಗಿ ದೇವರು ಹೇಳುವ ಹಾಗೆ ಅವರು ಅದನ್ನು ಯೋಚನೆ ಮಾಡಿದರು. In this story we are learning some lessons. ಈ ಒಂದು ಸಂಗತಿಯ ಮೂಲಕವಾಗಿ ಈ ಒಂದು ಕಥೆಯ ಮೂಲಕವಾಗಿ ನಾವು ಕೆಲವು ಸಂಗತಿಗಳನ್ನು ಕಲಿಯುವವರಾಗಿರ್ತೇವೆ. Faith, walking by faith and walking by sight. ನಂಬಿಕೆ ಮೂಲಕ ನಡೆಯುವಂತದ್ದು ನೋಡುವುದರ ಮೂಲಕ ನಡೆಯುವಂತದ್ದು ಎಂಬುದಾಗಿ. Let us turn to 2 Corinthians 5:7. ನಾವು ಸತ್ಯವೇದವನ್ನು ಕೊರಿಂಥದವರಿಗೆ ಬರೆದಂತ 2ನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನಕ್ಕೆ ತಿರುಗಿಸೋಣ. 2ನೇ ಕೊರಿಂಥಿ 5:7. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. In here we see that ಇಲ್ಲಿ ನಾವು ಹೀಗೆ ನೋಡ್ತೇವೆ, for we walk by faith and not by sight. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. Seeing make a difference in life. ನೋಡುವಂಥದ್ದು ಒಂದು ಡಿಫ್ರೆನ್ಸ್ ವ್ಯತ್ಯಾಸವಿರುವಂಥದ್ದಾಗಿದೆ. Walking by faith is living, operating and functioning by what we believe. ನಂಬಿಕೆಯ ಮೂಲಕ ನೋಡುವಂಥದ್ದು ಅಥವಾ ನಂಬಿಕೆಯ ಮೂಲಕ ಜೀವಿಸುವಂಥದ್ದು ಹೇಳುವಾಗ ನಾವು ಏನು ನಂಬುತ್ತೇವೋ ಅದರಲ್ಲಿ
ನಡೆಯುವಂಥದ್ದು, ಅದರಲ್ಲಿ ನಾವು ಕಾರ್ಯ ಮಾಡುವಂಥದ್ದು ಎಂಬುದಾಗಿ ಅರ್ಥ ಕೊಡುವಂಥದ್ದಾಗಿದೆ. Walking by faith means believing the word of God, believing in His promise, believing in His ability, believing that God is good, that God can do all things. ನಂಬುವರಾಗಿ ನಡೆಯುತ್ತೇವೆ ಅಂತ ಹೇಳುವಾಗ ದೇವರ ವಾಕ್ಯವು ಏನು ಹೇಳ್ತೇತೋ, ದೇವರ ವಾಗ್ದಾನವು ಏನು ಹೇಳ್ತೇತೋ, ದೇವರ ಶಕ್ತಿ ಏನಾಗಿದೆಯೋ, ದೇವರು ಏನು ಮಾಡಲಿಕ್ಕೆ ಶಕ್ತನಾಗಿದ್ದಾನೋ ಇದನ್ನು ನಂಬಿ ನಡೆಯುವಂಥದ್ದಾಗಿದೆ. What is walking by sight? ನೋಡುವವರಾಗಿ ನಡೆಯುವಂಥದ್ದಂದ್ರೆ ಏನು? Speaking about what you see. ಈ ಲೋಕದಲ್ಲಿ ನಮ್ಮ ಕಣ್ಣುಗಳು ಏನು ಕಾಣ್ತಾವೋ ಅದನ್ನು ನಂಬಿ ನಡೆಯುವಂಥದ್ದಾಗಿದೆ. Speaking about your capacity. ನಿನ್ನ ಒಂದು ಸಾಮರ್ಥ್ಯತೆ, ನಿನಗೆ ಗೊತ್ತಿರುವಂತ ನಿನ್ನ ಸಾಮರ್ಥ್ಯದ ಬಗ್ಗೆ ಮಾತಾಡುವಂಥದ್ದು. Speaking about your ability. ನಿಮ್ಮ ಒಂದು ಬಲದ ಬಗ್ಗೆ ನೀವು ಮಾತನಾಡುವಂಥದ್ದು. Speaking about your weakness. ನಿಮ್ಮ ಬಲಹೀನತೆಗಳ ಬಗ್ಗೆ ಮಾತಾಡುವಂಥದ್ದು. When people of Israelites standing before the wall of Jericho, ಇಲ್ಲಿ ಯೆರಿಕೋ ಗೋಡೆ ಮುಂದೆ ನಿಂತಂತ ಇಸ್ರಾಯೇಲ್ಯರು, they are thinking about themselves. ಅವರು ತಮ್ಮ ಕುರಿತಾಗಿ ಅವರು ಆಲೋಚನೆ ಮಾಡ್ತಿದ್ದಾರೆ. They are not thinking about God and His ability and power. ಅವರು ದೇವರ ಕುರಿತಾಗಲಿ ಆತನ ಶಕ್ತಿ ಸಾಮರ್ಥ್ಯದ ಕುರಿತಾಗಲಿ ಅವರು ಆಲೋಚನೆ ಮಾಡ್ತಾ ಇಲ್ಲ. Walking by faith is meditating the word of God, meditating His promise. ನಂಬಿಕೆಯಿಂದ ನಡೆಯುವಂಥದ್ದು ಅಂತ ಹೇಳುವಾಗ ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು, ಆತನ ವಾಗ್ದಾನಗಳನ್ನು ಧ್ಯಾನಿಸುವಂಥದ್ದಾಗಿದೆ. Let us turn to James chapter 1-2. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನವನ್ನು ನಾವು ಓದೋಣ. ಯಾಕೋಬನು ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. Count it all joy, my brothers, when you meet the trials of various kinds. ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. How to live joy life in problems. ಸಮಸ್ಯೆಗಳಲ್ಲಿ ನಾವು ಹಾದು ಹೋಗುವಾಗ ಆನಂದವಾಗಿ ಜೀವಿಸುವುದು ಹೇಗೆ? Seeing. ನೋಡುವುದರಿಂದ. Seeing make a difference. ನೋಡುವಂಥದ್ದು ಅನ್ನುವಂಥದ್ದು ಅದು ವ್ಯತ್ಯಾಸವನ್ನು ನಮ್ಮ ಜೀವನದಲ್ಲಿ ಉಂಟು ಮಾಡ್ತದೆ. It is impossible to count it all joy when you face all trials and problem if you talking about a problem. ನಾವು ನಾನಾ ವಿಧವಾದ ಕಷ್ಟಗಳಲ್ಲಿ ಹೋಗ್ತಿರುವಾಗ ನಾವು ಸಂತೋಷವಾಗಿರುವಂಥದ್ದು ಅಸಾಧ್ಯ, ಸಮಸ್ಯೆಗಳ ಕುರಿತು ಮಾತಾಡದೇ ಇರುವಂಥದ್ದು ಅಸಾಧ್ಯವಾಗಿದೆ. It is possible to think about, it is possible to count all joy when you face all problems while you're thinking about God and God's goodness, His power and His majesty. ನಾವು ಸಮಸ್ಯೆಗಳಲ್ಲಿ ಹೋಗ್ತಿರುವಾಗ ನಾವು ದೇವರ ಕುರಿತು, ದೇವರ ಶಕ್ತಿ ಕುರಿತು, ದೇವರ ಮಾತಿನ ಕುರಿತು, ದೇವರ ಮಹಿಮೆ ಕುರಿತು ನಾವು ಯಾವಾಗಾದ್ರೂ ಆಲೋಚನೆ ಮಾಡ್ತೇವೋ ಆಗ ಸಮಸ್ಯೆಗಳ ಮಧ್ಯದಲ್ಲಿ ಸಹ ನಾವು ಆನಂದವಾಗಿ ಇರಲಿಕ್ಕೆ ಸಾಧ್ಯವಾಗ್ತದೆ. When you see people of Israelites crossing the Red Sea, ನಾವು ನೋಡ್ತೇವೆ ಇಸ್ರಾಯೇಲ್ ಜನರನ್ನು ಅವರು ಕೆಂಪು ಸಮುದ್ರವನ್ನು ದಾಟುವಂತ ಸಂದರ್ಭದಲ್ಲಿ people and Moses were seeing the same thing. ಮೋಶೆ ಮತ್ತು ಅಲ್ಲಿರುವಂತ ಜನರು ಒಂದೇ ಆ ಕೆಂಪು ಸಮುದ್ರವನ್ನು ಒಂದೇ ಸಮಸ್ಯೆಯನ್ನು ಅವರು ನೋಡ್ತಾ ಇದ್ರು. People and Moses seeing Red Sea and Pharaoh. ಅಲ್ಲಿರುವಂತ ಇಸ್ರಾಯೇಲರಾಗಲಿ ಮೋಶೆ ಆಗಲಿ ಅವರು ಹೋಗ್ತಿರುವಂತ ಒಂದು ಪರಿಸ್ಥಿತಿ ಕೆಂಪು ಸಮುದ್ರ ಮತ್ತು ಅವ್ರ ಹಿಂದಕ್ಕೆ ಬರ್ತಿರುವಂತ ಫರೋ ಸೈನ್ಯವಾಗಿತ್ತು. What make Moses so different from people of
Israelites. ಅಲ್ಲಿ ಮೋಶೆಯನ್ನು ಇತರ ಇಸ್ರಾಯೇಲರಿಗಿಂತ ಭಿನ್ನವಾಗಿ ಇರಿಸಿರುವಂತ ಸಂಗತಿ ಯಾವುದಾಗಿದೆ? Seeing. ಅಲ್ಲಿ ನೋಡುವಂತದ್ದೇ ಆ ಮೋಶೆಯನ್ನು ಅವರಿಗಿಂತ ಪ್ರತ್ಯೇಕವಾದ ವ್ಯಕ್ತಿಯನ್ನಾಗಿಸಿದೆ. Moses sees what God has prepared for the people of the Israelites. ಮೋಶೆ ಇಸ್ರಾಯೇಲರ ಜನರಿಗಾಗಿ ದೇವರು ಸಿದ್ಧಪಡಿಸಿರುವಂತ ಮಾರ್ಗವು ಮತ್ತು ಆಶೀರ್ವಾದಗಳ ಕುರಿತು ಮೋಶೆ ನೋಡುವವನಾಗಿದ್ದಾನೆ. Moses see in his spiritual eyes the Canaan. ಕಾನಾನ್ ದೇಶವನ್ನು ಮೋಶೆ ತನ್ನ ಆತ್ಮಿಕ ಕಣ್ಣುಗಳಿಂದ ನೋಡುವವನಾಗಿದ್ದ. What make Moses like that? ಆ ರೀತಿ ಮೋಶೆ ಆತ್ಮಿಕ ಕಣ್ಣುಗಳಿಂದ ಕಾನಾನನ್ನು ನೋಡುವುದಕ್ಕೆ, ದೇವರ ಮಾತನ್ನು ದೇವರ ಶಕ್ತಿಯನ್ನು ನೋಡುವುದಕ್ಕೆ ಆ ರೀತಿ ಮೋಶೆಯನ್ನು ಮಾಡಿರುವಂತದ್ದು ಏನಾಗಿದೆ? Meditation the word of God. ದೇವರ ವಾಕ್ಯವನ್ನು ಧ್ಯಾನಿಸುವಂತದ್ದೇ ಇಂಥ ಅದ್ಭುತ ಜೀವಿತಕ್ಕೆ ಕಾರಣವಾಗಿದೆ. Thinking his power. ಆ ಧ್ಯಾನ ಅಥವಾ ಆಲೋಚನೆ ಅನ್ನುವಂಥದ್ದು ಶಕ್ತಿವಂತವಾಗಿದೆ. About his ability. ಅದು ಒಂದು ಸಾಮರ್ಥ್ಯವಾಗಿರ್ತದೆ. Amen. ಆಮೆನ್. Let us turn to Nehemiah. ನಾವು ನೆಹಮ್ಯನ ಪುಸ್ತಕಕ್ಕೆ ತಿರುಗಿಸೋಣ. Chapter 8. 8ನೇ ಅಧ್ಯಾಯ verse 9-10. 9-10 ವಚನಗಳನ್ನು ಓದೋಣ. And Nehemiah was a governor, and Ezra the priest and scribe and the Levites who taught the people said to all people, "This day is holy to the Lord your God. Do not mourn or weep." For all the people wept as they heard the words of the Lord. Then he said to them, "Go your way, eat the fat and drink the sweet wine, and send portion to anyone who has nothing ready, for this day is holy to our God. And do not be grieved, for the joy of the Lord is your strength." ಜನರೆಲ್ಲರೂ ಧರ್ಮೋಪದೇಶ ವಾಕ್ಯಗಳನ್ನು ಕೇಳುತ್ತಾ ಅಳುತ್ತಿದ್ದರಿಂದ ದೇಶಾಧಿಪತಿಯಾದ ನೆಹೆಮೀಯನು, ಧರ್ಮೋಪದೇಶ ಮಾಡುವ ಯಾಜಕನಾದ ಎಜ್ರನು, ಜನರನ್ನು ಬೋಧಿಸುತ್ತಿದ್ದ ಲೇವಿಯರು ಅವರಿಗೆ, "ಈ ದಿನವು ನಿಮ್ಮ ದೇವರಾದ ಯೆಹೋವನಿಗೆ ಪರಿಶುದ್ಧ ದಿನವಾದದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದನು. ಇದಲ್ಲದೆ ಎಜ್ರನು ಅವರಿಗೆ, "ಹೋಗಿ ಮೃಷ್ಟಾನ್ನವನ್ನು ಮಧುರಪಾನವನ್ನು ತೆಗೆದುಕೊಳ್ಳಿರಿ, ತಮಗೋಸ್ಕರ ಏನು ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ, ಯೆಹೋವನ ಆನಂದವೇ ನಿಮ್ಮ ಬಲವಾಗಿದೆ." The people of this chapter tell like this. ಈ ಒಂದು ಅಧ್ಯಾಯದಲ್ಲಿ ಹೇಳಲ್ಪಟ್ಟಂತ ಜನರ ಕುರಿತು ಹೀಗೆ ಹೇಳಲ್ಪಟ್ಟಿದೆ. The people of Israelites were taken captive to Babylon. ಇಲ್ಲಿ ಹೇಳ್ತಿರುವಂತ ಇಸ್ರಾಯೇಲ್ ಜನರು ಅವರು ಬಬುಲೋನಿನ ಸೆರೆಗೆ ಒಯ್ಯಲ್ಪಟ್ಟವರಾಗಿದ್ರು. And the other king sent back all Israelites to Jerusalem. ಆ ಸೆರೆ ಒಯ್ಯಲ್ಪಟ್ಟ ಇಸ್ರಾಯೇಲರನ್ನು ಬೇರೆ ಅರಸನು ಅವರನ್ನು ತಿರುಗಿ ಯೆರೂಸಲೇಮಿಗೆ ಕಳಿಸಿಕೊಡ್ತಾನೆ. And people are seeing temple fell down, they destroy the whole city. ಅಲ್ಲಿ ಅವರು ನೋಡ್ತಾರೆ ಯೆರೂಸಲೇಮ್ ಕೆಡವಲ್ಪಟ್ಟಿರುವಂತದ್ದು, ಇಡೀ ಪಟ್ಟಣ ತಿಪ್ಪೆಯಾಗಿ ಮಾಡಲ್ಪಟ್ಟಿರುವಂತದ್ದು ಅವರು ನೋಡ್ತಾರೆ. And Nehemiah says that, ಆದ್ರೆ ನೆಹೆಮೀಯನು ಹೀಗೆ ಹೇಳ್ತಾನೆ, "And do not be grieved, ನೀವು ದುಃಖ ಪಡಬೇಡಿರಿ, for the joy of the Lord is our strength." ಯೆಹೋವನ ಆನಂದವೇ ನಮ್ಮ ಬಲವಾಗಿದೆ. The joy of the Lord is our strength. ದೇವರಲ್ಲಿ ಆನಂದಿಸುವಂತದ್ದೇ ನಮ್ಮ ಬಲವಾಗಿದೆ. In before chapter we read, "Count it all joy when you meet problems and
trials. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡಿದೆವು, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ ಎಂಬುದಾಗಿ. The joy of the Lord is my strength means ಯೆಹೋವನ ಆನಂದವೇ ನಮ್ಮ ಬಲವು ಅಂದರೆ God can restore our life. ದೇವರು ನಮ್ಮ ಜೀವಿತವನ್ನು ಪುನಃಸ್ಥಾಪಿಸುವಾತನಾಗಿದ್ದಾನೆ ಎಂಬುದಾಗಿ. God can bring up. ದೇವರು ನಮ್ಮನ್ನು ಮೇಲಕ್ಕೆ ತರುವಾತನಾಗಿದ್ದಾನೆಂಬುದಾಗಿ. Nehemiah was seeing the same thing as was the people of Israel seeing. ಇಲ್ಲಿ ಸಹ ನಾವು ನೋಡ್ತೇವೆ, ಇಸ್ರಾಯೇಲರು ಯಾವ ಪರಿಸ್ಥಿತಿಯನ್ನು ಅವರ ಕಣ್ಣುಗಳಿಂದ ನೋಡ್ತಿದ್ರು ಅದೇ ಪರಿಸ್ಥಿತಿಯನ್ನು ನೆಹಮ್ಯನು ಸಹ ನೋಡ್ತಾ ಇರುವಾತನಾಗಿದ್ದಾನೆ. And Nehemiah says, the joy of the Lord is my strength. ಆದ್ರೆ ಇಲ್ಲಿ ನೆಹಮ್ಯನು ಹೇಳುವಂತ ಸಂಗತಿ ಬೇರೆಯಾಗಿದೆ. ಅದೇನಂದ್ರೆ ಯೆಹೋವನ ಆನಂದವೇ ನಮ್ಮ ಬಲವು ಎಂಬುದಾಗಿ. And in the same way, ಅದೇ ರೀತಿ in your life, no matter how many difficult comes, how many the wall of Jericho comes, how many the Red Sea comes, ಇದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಹ ಏನೇ ಕಷ್ಟಕರವಾದ ಪರಿಸ್ಥಿತಿಗಳು ಇರಲಿ, ಎರಿಕೋ ಗೋಡೆಗಳು ಇರಲಿ, ಕೆಂಪು ಸಮುದ್ರವಿರಲಿ, ಯಾವುದೇ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇದ್ರೂ ಸಹ if you see what God has prepared for you, ಆದ್ರೆ ದೇವರು ನಿನಗೋಸ್ಕರ ಏನು ಸಿದ್ಧ ಮಾಡಿದ್ದಾನೋ ಅದನ್ನು ನೀನು ನೋಡುವುದಾದರೆ you will not discourage. ನೀನು ಎಂದೆಂದಿಗೂ ನಿರುತ್ಸಾಹಕ್ಕೆ ಒಳಗಾಗುವುದೇ ಇಲ್ಲ. When Jesus Christ is carried the cross to Calvary, ಯೇಸು ಕ್ರಿಸ್ತನು ಅದಕ್ಕೆ ಎಲ್ಲ ಕ್ರಯವನ್ನು ಆತನು ಹೊತ್ತು Jesus ತೀರಿಸಿದಾತನಾಗಿದ್ದಾನೆ. is seeing. ಯೇಸು ಆ ರೀತಿ ಆತನು ಕಲ್ವಾರು ಶಿಲುಬೆಯಲ್ಲಿ ಎಲ್ಲ ಹೊರೆಯನ್ನು ಹೊತ್ತು ತೀರಿಸುವಾಗ ಆತನು ನೋಡುವವನಾಗಿದ್ದ. Jesus is seeing that I seated in the right hand of God. ಆತನು ಶಿಲುಬೆಯಲ್ಲಿ ಶ್ರಮೆ ಪಡ್ತಿರುವಾಗ ಆತನು ನೋಡ್ತಿರುವಂತಹ ಸಂಗತಿ ಏನಂದ್ರೆ ತಂದೆಯ ಬಲಪಾರ್ಶ್ವದಲ್ಲಿ ಶಾಶ್ವತವಾಗಿ ಆತನು ಕೂಡಿರಿಸಲ್ಪಡುವಂತದ್ದನ್ನು. Then we see Moses. ನಾವು ಮೋಶೆಯನ್ನು ಸಹ ನಾವು ನೋಡಿದೆವು. Then in the life of Moses, Moses is a grandson of Pharaoh. ಮೋಶೆ ಜೀವಿತವನ್ನು ನಾವು ನೋಡುವಾಗ ಮೋಶೆ ಫರೋಹನ ಮೊಮ್ಮಗನಾಗಿದ್ದ. He let aside all riches, all comfortable in Egypt. ಆ ಐಗುಪ್ತು ದೇಶದಲ್ಲಿ ಫರೋನ ಮೊಮ್ಮಗನಾಗಿದ್ದಾಗ್ಯೂ ಸಹ ಐಗುಪ್ತು ದೇಶದ ಸಕಲ ಭೋಗ ಐಶ್ವರ್ಯಗಳನ್ನೆಲ್ಲ ಆತನ ಬದಿಗಿಟ್ಟ. And he came to deliver the people of Israelites. ಮತ್ತು ಇಸ್ರಾಯೇಲರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ಆತನು ಹೊರಟು ಬಂದ. The seeing make difference in your life. ಇದಕ್ಕೆಲ್ಲ ಕಾರಣ ನೋಡುವಂತದ್ದಾಗಿದೆ. ನೋಡುವಂತದ್ದು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ವ್ಯತ್ಯಾಸವನ್ನಾಗಿ ಜೀವಿಸುವಂತೆ ಮಾಡ್ತೈತೆ. Moses has seen the what God has prepared for them. ಮೋಶೆ ತಮಗಾಗಿ ದೇವರು ಏನು ಸಿದ್ಧ ಮಾಡಿದ್ದಾನೋ ಅದನ್ನು ನೋಡುವವನಾಗಿದ್ದ. Problems are for a while. ಸಮಸ್ಯೆಗಳು ಸ್ವಲ್ಪ ಸಮಯ ಮಾತ್ರ. Enjoyment is more life. ಸಂಭ್ರಮ ಆನಂದ ಅನ್ನುವಂಥದ್ದು ನಿತ್ಯತ್ವಕ್ಕೆ ಇರುವಂತದ್ದಾಗಿದೆ. Amen. ಆಮೆನ್. Yes. Praise the Lord. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾದ ವಾಕ್ಯ ಸಂದೇಶವನ್ನು ಕೇಳಿದ್ದೇವೆ. ದಯವಿಟ್ಟು ಎಲ್ಲರೂ ಗಮನವಿಟ್ಟು ಮತ್ತು ವಾಕ್ಯವನ್ನು ಕೇಳಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ವಾಕ್ಯವೆಷ್ಟು ಅದ್ಭುತವಾಗಿ ಹೇಳ್ತದೆ. ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮ ಹಿತಕ್ಕಾಗಿ ಆತನು ಮಾಡಿರುವ ಆಲೋಚನೆಗಳು, ಪ್ರೇರೆ ನಮ್ಮ ಹಿತಕ್ಕಾಗಿ ಮಾಡಿರುವ ಆಲೋಚನೆಗಳು ಅಸಂಖ್ಯಾಕವಾಗಿವೆ ಎಂಬುದಾಗಿ. ಅಷ್ಟು ಮಾತ್ರ ದೇವರ ವಾಕ್ಯ ಹೇಳ್ತದೆ, ನಮ್ಮ ಮೇಲಿರುವ ಆತನ ಆಲೋಚನೆಯು ಶಾಶ್ವತವಾದವುಗಳು ಎಂಬುದಾಗಿ. ಸೊ ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ವಿಶ್ವಾಸಿಗಳೇ, ನಮ್ಮ ಉಡುಪಿ ಮ್ಯಾಂಗ್ಳೂರಿನಲ್ಲಿರುವ ನಮ್ಮ ಪ್ರತಿಯೊಬ್ಬ ವಿಶ್ವಾಸಿಗಳೇ ನಾನು ಕೇಳಿಕೊಳ್ಳೋದೇನೆಂದರೆ,
ನಿಮ್ಮ ಮುಂದೆ ಕೆಂಪು ಸಮುದ್ರನೇ ಬರ್ಬೋದು, ಎರಿಕೋ ಕೋಟೆನೇ ಬರ್ಬೋದು, ಏನೇ ಬರಲಿ ದೇವರು ನಿಮ್ಮ ಮೇಲೆ ಇಟ್ಟಿರುವಂಥ ಆ ಉನ್ನತವಾದ ಆಲೋಚನೆಗಳನ್ನು ನೆನೆಸ್ತಾ ಕರ್ತನಲ್ಲಿ ಆನಂದ ಪಡ್ರಿ. ನಿಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತಗಳನ್ನು ನೋಡ್ತೀರಿ. ಒಂದು ವೇಳೆ ನೀವು ಆನಂದ ಪಡುವಾಗ ಪರಿಸ್ಥಿತಿಗಳು ಇದ್ದ ಹಾಗೆ ಕಾಣ್ತಾ ಇರ್ಬೋದು, ಆದರೆ ನೀವು ಕರ್ತನ ವಾಕ್ಯವನ್ನು ನಂಬುತ್ತಾ, ಕರ್ತನ ವಾಕ್ಯವನ್ನೇ ಚಿಂತಿಸ್ತಾ, ಕರ್ತನ ವಾಕ್ಯವನ್ನು ಆಲೋಚಿಸ್ತಾ, ಕರ್ತನ ವಾಕ್ಯದಲ್ಲಿ ಆನಂದ ಪಡುವವರಾಗಿದ್ದೀರಾ. ನಿಶ್ಚಯವಾಗಿ ಪ್ರೇರೆ ನಿಮ್ಮ ಜೀವನದಲ್ಲಿ ದೇವರು ಹೇಳಿದಂತೆ ಎಲ್ಲವೂ ನಿಮ್ಮದಾಗಲಿಕ್ಕೆ ಸಾಧ್ಯವಾಗ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಮ್ಮ ಜೀವನದಲ್ಲಿ ಮತ್ತೊಂದು ಸಾತಿ ನಾವು ಯಾವುದನ್ನು ನೋಡುತ್ತಾ ನಮ್ಮ ಜೀವನದಲ್ಲಿ ಮುಂದೆ ಹೋಗಬೇಕು ನೀನು ನಮಗೆ ಪ್ರಕಟ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ವಾಕ್ಯವನ್ನು ಕೇಳಿದ ಪ್ರತಿ ವಿಶ್ವಾಸಿಗಳು ಆ ವಿಧವಾದ ತೀರ್ಮಾನದಿಂದ ಮುಂದೆ ಹೋಗಲಿಕ್ಕೆ ನೀನು ಕೃಪೆ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಸ್ವಾಮಿ, ಈ ಬುಧವಾರ ಕೂಡ ಕರ್ತನೆ ಈ ಪ್ರಾರ್ಥನೆಯಲ್ಲಿ ನಮ್ಮನ್ನು ಬಲಪಡಿಸಿದ ವಿಧಾನಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.